Hi guys, welcome back to my channel Kirti Beauty Locks. ಗೈಸ್ ಇದು ನನ್ನ ಫ್ರೆಂಡ್ ಒಬ್ಬರು ನನಗೆ ಕೊಟ್ಟಿದ್ದು ಸುಮಾರು ದಿನ ಆದಮೇಲೆ ಹೋಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿದೆ ಅಂತ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಹಾಗೆ ಇಲ್ಲಿ ನಾವು ಅನ್ಪ್ಲ್ಯಾನ್ ಟ್ರಿಪ್ ಮಾಡ್ತಾ ಇದ್ದೀವಿ. ಹಾಗೆ ಮಳೆ ನೋಡ್ತಾ ಇದ್ರೆ ನನಗೊಂದು ಹಾಡು ನೆನಪಾಗ್ತಿದೆ, ಹಾಡ್ತೀನಿ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ತುಂಬ ಕುತೂಹಲ. ಹನಿ ಹನಿಯ ಸಿಹಿದನಿಯ ನವಿವರಣಿ ಹೇಳಲ, ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ತುಂಬ ಕುತೂಹಲ. ಸಖತ್ತಾಗಿ ಎಡಿಟ್ ಮಾಡ್ಕೊಡ್ತೀನಿ ನೋಡಿ. ನಮ್ಮ ಅಪ್ಪ ಗಾಡಿ ಓಡಿಸ್ತಿದ್ದಾರೆ. ಆಮೇಲೆ ಮಮ್ಮ ನೋಡ್ತಿದ್ದಾಳೆ ನೋಡಿ. ಅಲ್ಲೇ ಸಿಚ್ಚು, ಅಲ್ಲಿ ಸಿಚ್ಚು, ಅಲ್ಲಿ ಸಿಂಚನ ಆಮೇಲೆ ನಿಮ್ ಚಿಕ್ಕಪ್ಪ ಅಲ್ಲಿ ಪಾಪು. ಗೈಸ್ ಹಾಗೆ ನಾನು ವೀಡಿಯೋಸ್ ಹಾಕಿ ಸುಮಾರು ದಿನ ಆಗಿತ್ತು. ಹಾಗೆ ವ್ಲಾಗ್ಸ್ ಶುರು ಮಾಡಿಕೊಂಡೆ. ವೀಡಿಯೋ ಮಾಡ್ತಿದ್ದಂಗೆ ನನ್ನ ಮಗಳು ಮಮ್ಮಿ ವೀಡಿಯೋ ಮಾಡ್ತಿದ್ದಾಳೆ ಅಂತ ಫುಲ್ಲು ಇದು ಮಾಡ್ತಿದ್ಲ. ಸರಿ, ಆಮೇಲೆ ನಾವು ಅಪ್ಪನೂರಿಗೆ ಹೋಗಿದ್ವಿ. ಅಲ್ಲೆಲ್ಲ ಒಂದು ಸ್ವಲ್ಪ ಓಡಾಡ್ಕೊಂಡು ಮಾತಾಡಿಸ್ಕೊಂಡು ಮನೇಲೆಲ್ಲ ಮುಗೀತು. ಏನೋ ಕೆಲಸದ ಮೇಲೆ ಹೋಗಿದ್ವಿ. ಇನ್ನೇನು ಹತ್ರನೇ ಹೋಗಿದ್ವಲ್ಲ, ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತಂದರು. ಗೈಸ್ ರಿಯಲಿ ಹೇಳ್ತೀನಿ, ನಾವು ಏನಂದರೆ ಏನೂ ತೊಗೊಂಡಿರಲಿಲ್ಲ. ಆಮೇಲೆ ಹೋಗ್ತಾ ಅಲ್ಲೇ ದಾರಿಲಿ ಸ್ಟಾಪ್ ಮಾಡಿದ್ವಿ. ಅಲ್ಲೇ ಎಲ್ಲ ತೊಗೊಂಡ್ವಿ, ಬಟ್ಟೆ ಆಗಲಿ ಏನೋ. ಮಕ್ಳಿಗೂ ಏನೂ ತೊಗೊಂಡಿರಲಿಲ್ಲ. ನಾನು ಪುಣ್ಯಕ್ಕೆ ನನ್ನ ಮಗಳಿಗೆ ಇಬ್ರಿಗೂ ತೊಗೊಂಡಿದ್ದೆ. ಇರಲಿ ಎಕ್ಸ್ಟ್ರಾ ನಾನು ಗಲೀಜು ಮಾಡ್ಕೊಬಿಡ್ತಾರೆ, ಆ ಕಡೆಯಿಂದ ಬರ್ಬೇಕಾದ್ರೆ ಆ ಥರನೇ ಬರೋಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೆ. ನಾವು ಹೋಗಿ ವಾಪಸ್ ಬರಬೇಕು ಊರಿಂದ ಅಂತ ಅಂದ್ಕೊಂಡಿದ್ದು. ನಮ್ಮ ಮನೆಯವರು ಈ ಥರ ಪ್ಲ್ಯಾನ್ ಮಾಡಿದರು. ಆಮೇಲೆ ನನಗೂ ಅನ್ನಿಸ್ತು, ಅಯ್ಯೋ ದೇವರೇ ಕರ್ಕೊಂಡು ಬೇಕಾರೆ ಬನ್ನಿ ಅಂತ. ಆದರೂ ಯಾರಿಗೆಲ್ಲ ಈ ಥರ ಸಿಕ್ಕುತ್ತೆ ಅಲ್ವಾ. ನನಗಂತೂ ತುಂಬ ಖುಷಿ ಆಯಿತು. ಎಲ್ಲರೂ ಸುಮಾರು ದಿನ ಆದಮೇಲೆ ಸಿಕ್ಕಿದ್ವಿ ಅಲ್ವಾ. ಎಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೊರಟ್ವಿ. ಮುಂದೆ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಅದು ನೋಡೋಣ ಅಂತ. ಗೈಸ್ ನೀವು ನಂಬಲ್ಲ, ಕಣ್ಣಿಗಂತೂ ಹಬ್ಬ, ಅಷ್ಟು ಚೆನ್ನಾಗಿತ್ತು. ನಾನು ಬೈಕೊಂತಿದ್ದೆ, ಅಯ್ಯೋ ಈ ಮಳೇಲಿ ಬರಬೇಕಿತ್ತ ಅಂತ. ಆದ್ರೂ ಈ ಮಳೇಲಿ ಹೋಗಿದ್ದಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಇಲ್ಲಾಂತಿದ್ರೆ ಈ ಥರ ಸಿಕ್ತಿತ್ತಾ ಅಲ್ವಾ. ತುಂಬ ಚೆನ್ನಾಗಿತ್ತು. ನೀವು ನೋಡಿ, ಅಷ್ಟು ಸಖತ್ತಾಗಿತ್ತು. ನಾವು ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಹಿಡ್ಕೊಂಡ್ವಿ. ಹಾಗೆ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಎಲ್ಲ ಮುಗೀತು. ಸೀದಾ ಗಾಡಿ ಹತ್ತಿದ್ವಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ಮಳೆನೇ ಇಲ್ಲ. ನನಗಂತೂ ಫುಲ್ ಶಾಕ್, ಇಷ್ಟಿಷ್ಟು ದೂರಕ್ಕೆ ಈ ಥರ ಮಳೆ ಬರ್ತಿದ್ಯಾ ಅಂತ. ಧರ್ಮಸ್ಥಳ ರೀಚ್ಡ್. ಕ್ಷೇತ್ರ ಮಹಿಳಾ 7:30 ಬರ್ತೀವಿ ಅಂತ. ಪ್ರಶಾಂತ ಪಕ್ಕ ಬಿಡಿ ಅಣ್ಣ ಟೈಮಿಂಗ್ಸ್. ಇಲ್ಲ, ಆಗಲೇ ನಾವು ಮನೆಯಿಂದ 9:30 ಬಿಟ್ಟೆ. ನೀವು ಲೇಟ್ ಮಾಡಿಬಿಟ್ಟಿದ್ರೆ ಕಾಯಂಗೆ ಮಾಡಿಬಿಟ್ಟಿರಬೇಕು ಅಂತ ಅಂದ್ಕೊಂಡು ನಮ್ಮನೆ ಕಾಯಿಸ್ಬಿಟ್ರಲ್ಲ 1.5 ಗಂಟೆ. ನೀವು ಹಣ ಹೊಡೆದಿದ್ದೀರ. ನಾನು ಏನಂದೆ, KR ನಗರಕ್ಕೆ ಬಂದ ಫೋನ್ ಮಾಡಿ ತಿಂತಿದ್ರಿ. ನಮ್ಮ ಸಿಂಚನ ಬೇರೆ, ನಾನು ಮರ ಕೊಯ್ತಾ ಇದ್ದೀನಿ. ಅಯ್ಯೋ ನಮ್ಮ ಅಕ್ಕ ಬೇರೆ ಬೈತಾವಳೆ, ಬೇಗ ಬೇಗ ಬರ್ತೀರಾ ಇಲ್ವಾ, ಅರ್ಧ ಗಂಟೆ ಬಂದೇ ಬಿಟ್ಲದ ಹೇಳ ಹೆಸರು. ಇಲ್ಲ, ನಾನು KR ನಗರ ಅದೆಲ್ಲ ಭಯ ಕಣ್ರಿ. 1 ಮೀಟರ್ ಸಿಗಲೇ ಭಯ ಅಂತ ನಿಜ ಬಿಡಿ ಅಮ್ಮ, ಅದು ನಿಜ ಅಲ್ಲ, ನಿಜ. ಹಾಗೆ ನಾವು ಬಂದು ರೀಚ್ ಆದ್ವಿ 7:30ಗೆಲ್ಲ. ಆಮೇಲೆ ಅಲ್ಲಿಂದ ಸ್ವಲ್ಪ ಇಳಿದು ಇನ್ನು 8:30ಗೆಲ್ಲ ದೇವಸ್ಥಾನ ಕ್ಲೋಸ್ ಆಗಿಬಿಡೋದು, ಬಿಡೋಲ್ಲ ದರ್ಶನಕ್ಕೆ. ಹಾಗಾಗಿ ಹೊರಟ್ವಿ. ಹಾಗೆ ಲ್ಯಾನ್ ಎಲ್ಲ ಇತ್ತು, ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಮುಂದೆ ಹೋದ್ವಿ. ದರ್ಶನನೂ ಮುಗೀತು.
ಗೈಸ್ ನಾನು ಹಾಗೆ ಇದೊಂದು ಕ್ಲಿಪ್ಪಿಂಗ್ ಮರ್ತೋಗ್ಬಿಟ್ಟಿದೆ. ಅದೇ ಒಳಗಡೆ ಇವಾಗ ಹೊಸಾದು ಮಾಡಿದ್ದಾರಲ್ಲ ಹಾಲ್ ಥರ ಸ್ಟೇ ಮಾಡೋಕ್ಕೆ, ಅಂದರೆ ಒಂದು 2 ಅವರ್ಸ್ 3 ಅವರ್ಸ್ ಅಲ್ಲೇ ಲಾಕ್ ಮಾಡಿಬಿಡ್ತಾರೆ, ತಿರುಪತಿ ಸಿಸ್ಟಮ್ ಥರ. ಅದು ಇದು ನಮಗೇನು ರಶ್ ಇರಲಿಲ್ಲ. 8 ಗಂಟೆಗೆಲ್ಲ ಹೋದ್ವಲ್ಲ ನಾವು, ಸೀದಾ ಬಿಟ್ಬಿಟ್ರು ದರ್ಶನಕ್ಕೆ. ಅಲ್ಲಿದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು, ಅದನ್ನು ಆ್ಯಡ್ ಮಾಡಿದ್ದೀನಿ, ನೋಡಿ ಹೇಗೆ ಅನ್ನಿಸ್ತಾ ಇದೆ. ಇಲ್ಲ ಯಾರು ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಹೋಗೋಕ್ಕೆ ಧರ್ಮಸ್ಥಳ ಅಂದವರು ಹೋಗಿ ಬರ್ಬೋದು, ಚೆನ್ನಾಗಿದೆ. ಅಂದರೆ ನೀವು ವೀಕ್ಲಿ ಅಂದರೆ ಈಗ ಮಂಡೇ ಶುಕ್ರವಾರ ಆ ಥರ ಎಲ್ಲ ಇದ್ದರೆ ಮಾಮೂಲಿ ರಶ್ ಇದ್ದೇ ಇರುತ್ತೆ. ಅವಾಗೆಲ್ಲ ನೋಡಿ ಈ ಥರ ಎಲ್ಲ ಸುತ್ಕೊಂಡು ಹೋಗಬೇಕಾಗುತ್ತೆ. ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ಯಾರಿಗೂ ಈ ಥರ ಈಸಿಯಾಗಿ ದೇವ್ರು ಸಿಕ್ಕಲ್ಲ ಅಲ್ವಾ, ನಮಗೆ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ದೇವರಿಗೆ. ನಾನು ನಂಬಿರೋದಿಷ್ಟೇ, ದೇವರಿದ್ದರೆ ನಾವು, ದೇವರಿಂದನೇ ಇಲ್ಲ. ನಾವು ಚೆನ್ನಾಗಿರ್ಬೇಕು ಅಂದರೆ ದೇವರು ಕೃಪೆ ನಮ್ಮ ಮೇಲೆ ಇರಬೇಕು ಅಂತ. ಹಾಗೆ ಈ ಫೋಟೋಸ್ ಎಲ್ಲ ಬೆಳಿಗ್ಗೆ ತೊಗೊಂಡಿರೋದು. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.